ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಮೀನಾಸ್ ಕಿಚನ್. ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ತುಂಬ ರುಚಿಕರಾದ ಪಾಲಕ್ ಪನ್ನೀರ್ ರೆಸಿಪಿ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು, ಅದಕ್ಕೆ ಏನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ. ನಾನು ಪಾಲಕ್ 3 ಕಟ್ಟಷ್ಟು ತಗೊಂಡು ಕ್ಲೀನ್ ಮಾಡಿ ತೊಳೆದು ಎಲ್ಲ ಇಟ್ಕೊಂಡಿದ್ದೀನಿ. 2 ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡದಿರೋದು 1 ಈರುಳ್ಳಿ, 1/4 ಇಂಚಷ್ಟು ನಾನು ಶುಂಠಿ ತಗೊಂಡಿದ್ದೀನಿ, 4 ಅಷ್ಟು ನಾನು ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಅಂತ ಹೇಳಿ ನಾನು ಹಾಲಿನ ಕೆನೆ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು. 1/4 kg ಅಷ್ಟು ನಾನು ಪನ್ನೀರ್ ತಗೊಂಡಿದ್ದೀನಿ, 150 ಗ್ರಾಮ್. ಫ್ರೈ ಮಸಾಲೆನಲ್ಲಿ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ತಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್, 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ. ಇದು ಫ್ಲೇವರ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಕಮ್ಮಿ ತಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಇದು ಎಲ್ಲಾನು 4 ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ. ಇದು ಗರಂ ಮಸಾಲ ಮಾತ್ರ ನಾನು 1/4 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ. ಇವಾಗ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಇವಾಗ ನೀರು ಬಿಸಿ ಆಗಿದೆ, ಅದರಲ್ಲಿ ನಾನು ಪಾಲಕ್ ಸೊಪ್ಪು ಹಾಕಿ ಬೇಯಿಸ್ಕೊತೀನಿ. ಇದು ಏನು ಜಾಸ್ತಿ ಬೇಯಂಗಿಲ್ಲ, ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ಜಾಸ್ತಿ ಬೆಂದೋದ್ರೆ ಪಾಲಕ್ ಸೊಪ್ಪುದು ಕಲರ್ ಎಲ್ಲ ಬಿಟ್ಬಿಡುತ್ತೆ, ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ಪಾಲಕ್ ಸೊಪ್ಪು ಇಷ್ಟು ಬೆಂದಿದ್ರೆ ಸಾಕು. ಇವಾಗ ತೆಗಿಕೊಳ್ಳೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದ ತಕ್ಷಣ ನಾವು ಒಂದು ತಣ್ಣೀರಿನಲ್ಲಿ ಹಾಕೊಳ್ಳೋಣ, ಯಾಕಂದರೆ ಇದು ಜಾಸ್ತಿ ಹಾಗೆ ಇಟ್ಟಿದ್ರೆ ಬಿಸಿಗೆ ಇನ್ನೊಂದು ಸ್ವಲ್ಪ ಬೆಂದ್ಬಿಡುತ್ತೆ ಅಂತ ಹೇಳಿ ಈ ಥರ ತಣ್ಣೀರಿನಲ್ಲಿ ಹಾಕಿದ್ರೆ ಬೇಯಲ್ಲ. ನಾನು ಪಾಲಕ್ ಏನು ಜಾಸ್ತಿ ಬೇಯಿಸ್ಕೊಂಡಿಲ್ಲ, ಬರೀ 1 ಮಿನಿಟ್ನಲ್ಲಿ ತೆಗೆದುಕೊಂಡಿದ್ದೀನಿ. ಕಡಾಯಿನಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾವು ಎಣ್ಣೆ ಬಿಸಿಯಾಗಿದೆ, ಅದರಲ್ಲಿ ಈ ಟಮಾಟೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಬರೀ 2 ನಿಮಿಷ ತನಕ ಫ್ರೈ ಮಾಡಾದ್ಮೇಲೆ ಇದು ತೆಗಿಕೊಂಡು ಆದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆ. ಇದರಲ್ಲಿ ನಾನು ಪನ್ನೀರ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಜಾಸ್ತಿ ಇಲ್ಲ, ಸುಮ್ಮನೆ ಸ್ವಲ್ಪ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಪಾಲಕ್ ಹಾಕೋತಾ ಇದ್ದೀನಿ, ಅದ್ರ ಜೊತೆನೆ ಈ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಗಟ್ಟಿ ಇದೆ, ಇದಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಗ್ರೈಂಡ್ ಮಾಡಿ ಆಗಿದೆ, ಎಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದೆ, ಅದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದು ಎಣ್ಣೆಯನ್ನು ಜಾಸ್ತಿ ಬಿಸಿ ಮಾಡ್ಕೊಂಡು ಹೋಗಬೇಡಿ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಅದರಲ್ಲಿ ನಾನು ಇದು ಡ್ರೈ ಮಸಾಲೆ ಇಟ್ಟಿದ್ದೆಲ್ಲ ಅದು ಹಾಕೋತಾ ಇದ್ದೀನಿ. ಅದು ಹಾಕಿದ್ಮೇಲೆ ನಾನು ಗ್ರೈಂಡ್ ಮಾಡಿದೆಲ್ಲ ಆ ಮಸಾಲೆ ಹಾಕೋತಾ ಇದ್ದೀನಿ. ಅದೇ ಜಾರಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮುಚ್ಚಿ ಇಡ್ತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ನಾವು ಪನ್ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1 ಕುದಿ ಬಂದಿದೆ, ಅದರಲ್ಲಿ ನಾನು ಇವಾಗ ಪನ್ನೀರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಯಾಕೆ ಫ್ರೈ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ತಿನ್ನುವಾಗ ಒಂದು ಸಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿನೇ ಹಾಕೋದು. 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಲಿನ ಕೆನೆ ಹಾಕೋತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇರಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕ್ರೀಮ್ ಇದ್ರೆ ನೀವು ಕ್ರೀಮ್ ಹಾಕೊಳ್ಳಿ. ಈಗ ಒಂದು 5 ನಿಮಿಷ ಮುಚ್ಚಿ ಕಮ್ಮಿ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ನೋಡಿ, 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಂತ ಹೇಳಿದ್ರೆ ಹಸಿಮೆಣಸಿನಕಾಯಿ 1-2 ಜಾಸ್ತಿ ಹಾಕಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ರುಚಿಕರಾದ ಪಾಲಕ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.